ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಇವತ್ತ 70ನೇ ವರ್ಷದ ಹುಟ್ಟು ಹಬ್ಬ. ಹಿಂಗಾಗಿ ಅವರು ಮುಂಜಾನೆಲಿಂದ ಫುಲ್ ಬ್ಯುಸಿ ಆಗಿದ್ರು. ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದು ಸ್ವಾಮೀಜಿಗಳನ್ನ ಭೇಟಿಯಾಗಿ ಆಶೀರ್ವಾದನೂ ಪಡೆದ್ರು. ಇವತ್ತು ಮುಂಜಾನೆಲಿಂದ ಇಲ್ಲಿ ಮಠ ಯಡಿಯೂರಪ್ಪ ಎಲ್ಲೆಲ್ಲಿ ಹೋದ್ರು, ಏನೇನು ಮಾಡಿದ್ರಂತ ನೀವೇ ನೋಡ್ರಿ. ಇವತ್ತು ಮುಂಜಾನೆ ಯಡಿಯೂರಪ್ಪನವರು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದರು. ಶ್ರೀ ಶಿವಕುಮಾರ ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಅವರು ಕೂಡ ಮಗ ವಿಜೇಂದ್ರ ಸೇರಿದಂಗೆ ಮಂತ್ರಿಗಳಾಗಿರುವ ಸೋಮಣ್ಣ ಮತ್ತು ರೇಣುಕಾಚಾರ್ಯ ಇದ್ದರು. ಹೋರಾಟ ಮುಂದುವರ್ಸಕ್ಕೆ ಸ್ವಾಮೀಜಿ ಆಶೀರ್ವಾದ ಮಾಡ್ಯಾರಂತ ಯಡಿಯೂರಪ್ಪ ತಿಳಿಸಿದರು. ಸಿದ್ಧಗಂಗಾ ಸ್ವಾಮೀಜಿ ಆಶೀರ್ವಾದ ಪಡೆದ ಮೇಲೆ ಯಡಿಯೂರಪ್ಪ ಬೆಂಗಳೂರಿಗೆ ವಾಪಸ್ಸಾದರು. ಸಂಜಯ ನಗರದಾಗಿರುವ ರಾಧಾಕೃಷ್ಣ ಗುಡಿಗೆ ಹೋಗಿ ವಿಶೇಷ ಪೂಜಾ ಸಲ್ಲಿಸಿದರು. ಯಡಿಯೂರಪ್ಪನವರು ವಾಪಸ್ ಆದಮೇಲೆ ರೇಸ್ ಕೋರ್ಸ್ ರಸ್ತೆ ಮನೆಗೆ ಸಿಎಂ ಸದಾನಂದ ಗೌಡರು ಬಂದಿದ್ದರು. ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಹಾಲಿ ಸಿಎಂ ಹುಟ್ಟುಹಬ್ಬ ಶುಭಾಶಯ ಹೇಳಿದರು. ಅದನ್ನು ಹೊರಗೆ ಬಂದ ಮೇಲೆ ಮಾರ್ಮಿಕವಾಗಿ ಹೇಳಿದ್ದನ್ನು ನೀವು ಕೇಳ್ರಿ. ಮುಖ್ಯಮಂತ್ರಿ ಅವರ ಮನೆಯಲ್ಲಿ ಒಂದು ಬೈಟ್ ಕೊಟ್ಟು ಬಂದೆ. ಮುಖ್ಯಮಂತ್ರಿಯವರು ಅವರ ಮನೆಯಲ್ಲಿ ಒಂದು ಬೈಟ್ ಕೊಟ್ಟು ಬಂದೆ ಅಂತ ಅಂದರೆ ನಿಮಗೆ ಆ ಶಬ್ದ ಸ್ವಲ್ಪ ಅರ್ಥ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಇವತ್ತು ಯಡಿಯೂರಪ್ಪನವ್ರನ್ನ ಭೇಟಿ ಆಗಿಲ್ಲ. ಆದರೆ ಯಡಿಯೂರಪ್ಪನವರು 100 ಕಾಲ ಬಾಳಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭಾಶಯ ತಿಳಿಸ್ಯಾರ. ಇನ್ನು ಯಡಿಯೂರಪ್ಪನವ್ರ ಮನೆಗೆ ಮಂಡ್ಯ ಮತ್ತು ಮೈಸೂರು ಭಾಗದ 30ಕ್ಕೂ ಹೆಚ್ಚು ಮಠಾಧೀಶರು ಬಂದು ಆಶೀರ್ವಾದ ಮಾಡಿದರು. BSY ಮತ್ತೊಂದು ಸಲ ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಸಿದ್ರು. ನಮಗೆ ಬೆಂಬಲ ಕೊಟ್ಟವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಎಲ್ಲ ಸ್ವಾಮೀಜಿಗಳು ಹೇಳಿದರು. ಇದೆಲ್ಲ ಆದಮೇಲೆ ತೋಟದಪ್ಪ ಛತ್ರದಾಗ ಹಿಂದುಳಿದ ವರ್ಗದವರ ಸಮಾವೇಶ ನಡೀತು. ಇಲ್ಲೇ ಯಡಿಯೂರಪ್ಪನವರು ಹುಟ್ಟುಹಬ್ಬ ಆಚರಣೆ ಮಾಡಿದರು. ಅವ್ರಿಗೆ ದೊಡ್ಡದೊಂದು ಮಾಲಿ ಹಾಕಿ ಸತ್ಕರಿಸಿದ್ರು. ಆಮೇಲೆ ಯಡಿಯೂರಪ್ಪನವರು ಕೇಕ್ ಕಟ್ ಮಾಡಿ ಮಕ್ಕಳಿಗೆ ತಿನ್ನಿಸಿ ಹುಟ್ಟುಹಬ್ಬ ಆಚರಿಸ್ಕೊಂಡ್ರು. ಇನ್ನು ಸಮಾವೇಶದಾಗ ಹಿಂದುಳಿದ ವರ್ಗದವರ ಅಭಿವೃದ್ಧಿಯ ಹರಿಕಾರ ಅನ್ನೋ ಪುಸ್ತಕ ರಿಲೀಸ್ ಆಯಿತು. ಆಮೇಲೆ ಸ್ಟೇಜ್ ಮೇಲೆ ಇದ್ದ ಲೀಡರ್ಸು ಯಡಿಯೂರಪ್ಪನವರು ಗುಣಗಾನ ಮಾಡಿದರು. MP DB ಚಂದ್ರೇಗೌಡ ಯಡಿಯೂರಪ್ಪ ಸಾಧನೆಯನ್ನು ಹೊಗಳಿದರು. ಆಮೇಲೆ ಮಂತ್ರಿ ರಾಜುಗೌಡ ಯಡಿಯೂರಪ್ಪನವರು ಹುಲಿ ಇದ್ದಂಗ ಅಂತಂದ್ರು. ನಮಗನ್ನಿಸ್ತದೆ ಸಾಹೇಬ್ರಿಗೆ ವಯಸ್ಸು ಮಾತ್ರ 70 ವರ್ಷ ಆಗಿರ್ಬೋದು, ಛಲ ಮಾತ್ರ 20 ವರ್ಷದೇ ಆದಂತ. ನಾನು ಒಂದು ಸಾಹೇಬ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೇನೆ. ಸರ್, ಹುಲಿ ಯಾವಾಗ್ಲೂ ಹುಲಿ ಇರ್ತದೆ, ಕಾಡಿನಾಗ ಇದ್ರೂ ಹುಲಿ ಇರ್ತದೆ. ಚಿತ್ರದುರ್ಗದ ಮುರುಘಾ ಶರಣರು ಕಾರ್ಯಕ್ರಮದಾಗ ಭಾಗಿಯಾಗಿದ್ರು. ಯಡಿಯೂರಪ್ಪನವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ತಾರೆ, BJP ಒಳಗೆ ಎಲ್ಲರೂ ಮಾತಾಡಿ ತೀರ್ಮಾನ ಮಾಡ್ಬೇಕಂತ ಹೇಳಿದರು. ಒಬ್ಬ ನಾಯಕನಿಗೆ 20 ಜನ ಶಾಸಕರಿದ್ದರೆ ಏನೆಲ್ಲ ಮಾಡಿಬಿಡ್ತಿದ್ರು. ಆದರೆ ಯಡಿಯೂರಪ್ಪನವರಿಗೆ 60ಕ್ಕಿಂತ ಹೆಚ್ಚು ಶಾಸಕರು ಬೆಂಬಲ ಆಗಿದ್ರು. ಅವರೇನು ಮಾಡಲಾರ್ದೆ ಇವತ್ತು ಒಂದು ಸಮಾನ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ನಡೀಲಿಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಅವರ ದೊಡ್ಡಸ್ತಿಕೆ ಅಂತ ನಾನು ಭಾವಿಸ್ತೇನೆ. ಅವ್ರು ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ವಾಮೀಜಿಗಳು ಮತ್ತು ಎಲ್ಲ ಲೀಡರ್ಸ್ ಮಾತಾಡಿದ ಮೇಲೆ ಯಡಿಯೂರಪ್ಪ ಗುಡುಗಿದ್ರು. ಅಧಿಕಾರಕ್ಕಾಗಿ ಇನ್ಮೇಲೆ ದೆಹಲಿಗೆ ಹೋಗಂಗಿಲ್ಲ, ರಾಜ್ಯದ ಮಂದಿ ಹತ್ರ ಹೋಗ್ತೀನಿ ಅಂತ ಖಡಕ್ ಆಗಿ ಹೇಳಿದರು. ನಮ್ಮ ರಾಷ್ಟ್ರೀಯ ನಾಯಕರು ಯಾವುದೋ ಒಂದು ಸಂದಿಗ್ಧಕ್ಕೆ ಸಿಕ್ಕಿ ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾ ಇದ್ದೇವೆ, ಇನ್ನು ಕೆಲವೇ ತಿಂಗಳಲ್ಲಿ 4-6 ತಿಂಗಳಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಿ ಕೇಳದೆ ಇದ್ದಿದ್ರೆ ನಾನು ಆ ಕುರ್ಚಿ ಕಡೆ ವಿಧಾನಸೌಧ 3ನೇ ಮಾಡಿ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಸ್ವಾಮಿ. ನಾನು ಮತ್ತೊಮ್ಮೆ ಕುರ್ಚಿ ಬೇಕು ಅಂತೇಳಿ ಡೆಲ್ಲಿ ಕಡೆ ಹೋಗೋದಿಲ್ಲ. ರಾಜ್ಯದ ಜನರ ಮುಂದೆ ನಿಮ್ಮಲ್ಲಿ ನಾನು ಬರ್ತೇನೆ. ನಾನು ಕಟ್ಟಿದಂತ ಭಾರತೀಯ ಜನತಾ ಪಾರ್ಟಿ ಬಿಡೋ ಪ್ರಶ್ನೆ ಇಲ್ಲ. ಒಟ್ನ್ಯಾಗ ಯಡಿಯೂರಪ್ಪನವರು ಸುಮ್ಮನೆ ಇರಂಗಿಲ್ಲ ಅನ್ನೋದು ಖಾತ್ರಿ ಆಗೈತಿ. ಪಕ್ಷ ಬಿಡಂಗಿಲ್ಲ ಅಂತ ಅವರು ತಿಳಿಸ್ಯಾರ. ಹೈಕಮಾಂಡ್ ಅವ್ರಿಗೆ ಸದ್ಯಕ್ಕೆ ಸ್ಥಾನಮಾನ ಕೊಡಕ್ಕೆ ಒಪ್ಪಿಲ್ಲ. ಹೀಗಾಗಿ BJP ಬಣಗಳ ಒಳ ಜಗಳ ಸದ್ಯಕ್ಕೆ ಮುಗಿಯೋಂಗೆ ಕಾಣಂಗಿಲ್ಲ ನೋಡ್ರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ಸುದ್ದಿವಾಹಿನಿ. ಮಂಡ್ಯ ಜಿಲ್ಲಾ ಬೂಕನಕೆರೆ ಮಾಜಿ CM ಯಡಿಯೂರಪ್ಪನವ್ರು ಹುಟ್ಟೂರು. ಇವತ್ತು ಹುಟ್ಟೂರಿನ ಮಂದಿನೂ ಅವ್ರ ಬರ್ತ್ಡೇನ ಜೋರಾಗಿ ಮಾಡಿದ್ರು. ಬೂಕನಕೆರೆ ಮಂದಿ ಊರಾಗಿನ ಗುಡಿಯೊಳಗೆಲ್ಲ ವಿಶೇಷ ಪೂಜೆ ಮಾಡಿದ್ರು. ಯಡಿಯೂರಪ್ಪನವರಿಗೆ ಮತ್ತೆ ಅಧಿಕಾರ ಸಿಗಲಿ, ಮುಖ್ಯಮಂತ್ರಿ ಆಗಲಿ ಅಂತ ಬೇಡ್ಕೊಂಡ್ರು. ಇನ್ನು
ಯಡಿಯೂರಪ್ಪನವರು ಹುಟ್ಟುಹಬ್ಬದ ದಿವಸ ರಾಜಕೀಯ ಮರುಹುಟ್ಟು ಪಡೆಯಾಕ ಕಸರತ್ತು ನಡೆಸ್ಯಾರ. ಇನ್ನು ಸ್ವಲ್ಪ ಹೊತ್ನ್ಯಾಗ ಸುದ್ದಿಗೋಷ್ಠಿನೂ ನಡೆಸ್ತಾರ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಹೆಚ್ಚಿನ ಮಾಹಿತಿ ಕೊಡ್ತಾರ. ಅರವಿಂದ್, ಇಲ್ಲಿ ಮುಂಜಾನೆಲಿಂದ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು, ಆದ್ರೆ ಇಷ್ಟೆಲ್ಲ ಮುಂಜಾನೆಲಿಂದ ಹೇಳಲಾರ್ದನ್ನ ಸುದ್ದಿಗೋಷ್ಠಿಯಾಗ ಏನ್ ಹೇಳ್ತಾರಂತ? ಶ್ವೇತಾ, ಬೆಳಿಗ್ಗೆಯಿಂದ ಏನು ಯಡಿಯೂರಪ್ಪನವರು ತಮ್ಮ ಹುಟ್ಟುಹಬ್ಬದ ಸಂಬಂಧ ಬಹಳ ಕಾರ್ಯಕ್ರಮದಾಗ ಪಾಲ್ಗೊಂಡಿದ್ರು. ಬೆಳಿಗ್ಗೆನ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರು, ಆಮೇಲೆ ರಾಧಾಕೃಷ್ಣ ಟೆಂಪಲ್ಗೆ ಭೇಟಿ ನೀಡಿದ್ರು. ಇದಲ್ದನ ಹಿಂದುಳಿದ ವರ್ಗದವರು ಏನು ತಮಗ ಸನ್ಮಾನ ಸಮಾರಂಭ ಮತ್ತು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಏನ್ ಇಟ್ಕೊಂಡಿದ್ರು ಅದ್ರಾಗೂ ಭಾಗವಹಿಸಿದ್ರು. ಅಲ್ಲಿನೂ ಕೂಡ ಸಾಕಷ್ಟು ವಿಷಯ ತಿಳಿಸ್ಯಾರ. ಅಲ್ದನ ಈಗ ರಾಜಕೀಯದಾಗ ಏನು ನಡೆದದ ಮತ್ತು ದೇವೇಗೌಡರ ಕುಟುಂಬದವ್ರು ಏನ್ ನನ್ನ ಮೇಲೆ ಆರೋಪ ಮಾಡಾಕತ್ತಾರ, ಇದಕ್ಕೆಲ್ಲ ಸೂಕ್ತ ರೀತಿಯ ಪ್ರತ್ಯುತ್ತರ ಕೊಡ್ತೀನಿ ಅಂತ ಹೇಳಿ ತಮ್ಮ ಮನಸ್ಸಿನಾಗ ಏನೇನ್ ಭಾವನೆಗಳಿತ್ತು ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸ್ತಾರ ಅಂತ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವ್ರು ಮಾತಾಡ್ಯಾರ. ಅಲ್ದನ ಅವ್ರ ಬೆಂಬಲಿಗ ಮತ್ತು ಆಪ್ತ ಶಾಸಕರು, ಸಚಿವರು, ಸ್ವಾಮೀಜಿಗಳು ಸೇರಿದಂಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವೇದಿಕೆಯಾಗಿ ಹಂಚ್ಕೊಂಡಾರ. ಈಗ ಸಂಜೆ ಏನು ಒಂದು 4 ಗಂಟೆಯಿಂದ 6 ಗಂಟೆವರೆಗೂ ಅಂದ್ರೆ ಇಲ್ಲಿ ತನಕ ಅವ್ರ ಆಪ್ತ ಸಚಿವರು ಮತ್ತು ಶಾಸಕರ ಜೊತೆ ಮೀಟಿಂಗ್ ನಡೆಸ್ತಾರ. ಈ ಮೀಟಿಂಗ್ ಮುಗಿದ ಮ್ಯಾಗ ಒಂದು ಪತ್ರಿಕಾಗೋಷ್ಠಿ ನಡೆಸ್ತೀನಿ ಅಂತ ಏನು ನಿನ್ನೆನೆ ತಿಳಿಸಿದ್ರು. ಹಂಗನ ಅದೇ ರೀತಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರ. ಆದ್ರೆ ಈ ಪತ್ರಿಕಾಗೋಷ್ಠಿಯಾಗ ಯಾವ್ಯಾವ ವಿಚಾರಗಳನ್ನ ಹಂಚ್ಕೋತಾರ, ಈಗ ಆಗ್ಲೇ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡಿ ಎಲ್ಲಾ ವಿಷಯನೂ ಹೇಳಿದ್ರು. ಆದ್ರೆ ಈಗ ಪತ್ರಿಕಾಗೋಷ್ಠಿ ಸಂಜೆನಾಗ ಏನ್ ಪತ್ರಿಕಾಗೋಷ್ಠಿ ನಡೆಸ್ತೀನಿ ಅಂತ ಹೇಳ್ಯಾರ 6:30. ಆ 6:30 ಪತ್ರಿಕಾಗೋಷ್ಠಿಯಾಗ ಏನ್ ಹೇಳ್ತಾರ ಅನ್ನೋದು ಕುತೂಹಲ ಕೆಳಿಸದ ಶ್ವೇತಾ. ಅರವಿಂದಿನ ಈಗಾಗಲೇ ಬಿಜೆಪಿ ನಾ ಕಟ್ಟಿದ ಪಕ್ಷ ಐತಿ, ಬಿಜೆಪಿ ಬಿಡು ಪ್ರಶ್ನೆನೇ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಯಾರ. ಹಿಂಗಾಗಿ ಹೇಳೋದೆಲ್ಲ ಹೈಕಮಾಂಡ್ ಹೇಳಿ ಇನ್ನೊಂದ್ ಸ್ವಲ್ಪ ದಿನ ಕಾಯ್ಬೇಕಂತ ಮಾಡ್ಯಾರಂತ ಅನಿಸ್ತೈತೆ, ಹೆಂಗಂತ? ಹೌದ್ ಶ್ವೇತಾ, ಅವ್ರ ಮಾತಿನ ದಾಟಿ ನೋಡಿದ್ರೆ ಅದೇ ಅನಿಸ್ತದ. ಆದ್ರ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬೆಳಂಗಿಲ್ಲ, ಇದು ನಾವು ಕಟ್ಟಿ ಬೆಳೆಸಿದ ಪಕ್ಷ ಅದ ಅಂತೇಳಿ ಸ್ಪಷ್ಟವಾಗಿ ಹೇಳ್ಯಾರ. ಒಂದೇನಂದ್ರ ಆ ಬಿಜೆಪಿ ಪಕ್ಷ ಬಿಡಂಗಿಲ್ಲ ಅಂತೇಳಿ ಆಯ್ತು. ಆದ್ರ ಇವತ್ತು ಸಂಜಿನಾಗ ಏನ್ ಪತ್ರಿಕಾಗೋಷ್ಠಿ ಇನ್ನೊಂದ 10-15 ನಿಮಿಷನಾಗ ಏನ್ ಪತ್ರಿಕಾಗೋಷ್ಠಿ ನಡೆಸ್ತಾರ, ಆ ಪತ್ರಿಕಾಗೋಷ್ಠಿ ಒಳಗ ತಮ್ಮ ಮುಂದಿನ ಕಾರ್ಯಕ್ರಮಗಳೇನು, ಮತ್ತೆ ಯಾವ ಜಿಲ್ಲೆಗಳನ್ನ ನಾನು ಪ್ರವಾಸ ಮಾಡ್ತೀನಿ, ಯಾವ ವಿಷಯಗಳನ್ನ ನಾನು ಜನರ ಮುಂದೆ ಇಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಿರ್ಬೋದು. ಅಥವಾ ತಮ್ಮ ಮುಂದಿನ ರಾಜಕೀಯ ನಿರ್ಧಾರ ಏನದ, ಆಪ್ತ ಶಾಸಕರು, ಸಚಿವರು ಏನೇನ್ ಹೇಳಿದ್ರು, ಯಾವ್ಯಾವ ನಿರ್ಧಾರಗಳನ್ನ ಕೈಗೊಳ್ಬೇಕಂತ ಹೇಳಿದ್ರು, ಏನೇನ್ ಚರ್ಚೆ ಮಾಡಿದ್ವಿ ಅನ್ನೋದು ಕೂಡ ಈ ಪತ್ರಿಕಾಗೋಷ್ಠಿಯಾಗ ಹೇಳ್ಬೋದು ಶ್ವೇತಾ. ಅರವಿಂದ್, ಸಮಾವೇಶದಾಗ ಸಹಿತ ತಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೊಂಡಾರ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಇಡೀ ಭಾಷಣ ನೋಡಿದ್ರೆ ಹುಟ್ಟು ಹಬ್ಬದ ಸಂಭ್ರಮಕ್ಕಿಂತಲೂ ಹೆಚ್ಚಾಗಿ ಎಲ್ಲ ತಳಮಳ, ಒಂದು ಕನ್ಫ್ಯೂಷನ್, ಏನಾರ ಗೊಂದಲ ಐತೇನಂತ ಇನ್ನೂ ಅವರಲ್ಲಿ. ಹೌದು ಶ್ವೇತಾ, ಯಾಕಂದ್ರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತಾಡಿದ್ರು. ಮತ್ತೆ ಇದಕ್ಕಿಂತ ಮುಂಚೆ ಅಂದ್ರ ಯಡಿಯೂರಪ್ಪನವ್ರು ಮಾತಾಡೋಕ್ಕಿಂತ ಮುಂಚೆನ ಸಚಿವರು, ಶಾಸಕರು ಏನ್ ಮಾತಾಡಿದ್ರಲ್ಲ, ಎಲ್ಲರೂ ಯಡಿಯೂರಪ್ಪನವ್ರಿಗೆ ಜೈಕಾರ ಹಾಕ್ಯಾರ. ಅಂದ್ರ ಭಾಷಣದ ಅರ್ಥ ನೋಡಿದ್ರ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಆಗ್ಬೇಕು ಅನ್ನೋ ಅರ್ಥದಾಗ್ನೆ ಎಲ್ಲರೂ ಮಾತಾಡ್ಯಾರ. ಮತ್ತ ನಮ್ಮ ನಾಯಕ ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ, ನಮ್ಮ ನಾಯಕರು ಅಂತ ಕೂಡ ಆ ಭಾಷಣದೊಳಗೆ ತಿಳಿದು ಬಂದದ. ಯಡಿಯೂರಪ್ಪನವರು ಕೂಡ ತಮ್ಮ ಹುಟ್ಟು ಹಬ್ಬದ ದಿನದಂದನೇ ವಿರೋಧ ಪಕ್ಷಗಳು, ಅದರಲ್ಲೂ JDS ದೇವೇಗೌಡರು ಮತ್ತು ಕುಮಾರಸ್ವಾಮಿ ಏನಿದಾರಲ್ಲ ಅವ್ರ ವಿರುದ್ಧನೇ ಹರಿಹಾಯ್ದಾರ. ಹಿಂಗಾಗಿ ಈ ಎಲ್ಲಾ ವಿಷಯನೂ ಅಲ್ಲಿ ತಿಳಿಸಿದ ಮೇಲೂ ಧನ್ಯವಾದ ಅರವಿಂದ್ ಎಲ್ಲ ಮಾಹಿತಿಗೆ. ಅಧಿಕಾರದ ಸಲುವಾಗಿ ಹಂಬಲಿಸ್ಲಿಕತ್ತಿರೋ ಯಡಿಯೂರಪ್ಪ ಅವರಿಗೆ ಇವತ್ತು 70ನೇ ಬರ್ತ್ಡೇ ಅದ. ಅದರ ಜೊತೆಗೆ ಮುಂದೆ ಏನು ಮಾಡ್ತೀನಿ, ರಾಜಕೀಯದಾಗ ಅಧಿಕಾರ ಸಿಗಬೇಕಾದ್ರೆ ಏನು ಮಾಡ್ತೀನಿ, ಅಥವಾ ಒಟ್ಟು ಪಕ್ಷದಾಗೆ ಇರ್ತೀನಂತೂ ಹೇಳ್ಯಾರ. ಈಗ ಇನ್ನೊಂದು ಸ್ವಲ್ಪ ಹೊತ್ನ್ಯಾಗ ಮಾಧ್ಯಮದವ್ರೇನು ಎಲ್ಲರೂ ಕರೆದು ಸುದ್ದಿಗೋಷ್ಠಿ ನಡೆಸ್ತಾರ. ಆ ಸುದ್ದಿಗೋಷ್ಠಿನ ನೀವು ಪೂರ್ತಿ ನಮ್ಮ ಚಾನಲ್ನಾಗ ನೋಡ್ಬೋದು. ರಾಜ್ಯದಾಗಿರೋದು ಸುಡುಗಾಡು ಸಿದ್ಧರ ಸರ್ಕಾರ. ಸುಡುಗಾಡನ್ಯಾಗ ಇರೋರೆಲ್ಲ ಬಿಜೆಪಿ ಸರ್ಕಾರದಾಗ ಸೇರ್ಕೊಂಡಾರಂತ ಕಾಂಗ್ರೆಸ್ ಲೀಡರ್ CM ಇಬ್ರಾಹಿಂ ಬಿಜೆಪಿ ಮಂದಿ ನಶಿಸ್ತು ತೊಳೆದ್ರು ನೋಡ್ರಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ನಾಮಪತ್ರ ಸಲ್ಲಿಸಿದ್ರು. ಆಮೇಲೆ ಕಾಂಗ್ರೆಸ್ ಸಮಾವೇಶ ನಡೀತು. ಸಮಾವೇಶದಾಗ ಬಂದು ಇಬ್ರಾಹಿಂ ಮಾತಾಡಿ ಎಲ್ ಬೋರ್ಡ್ ಮುಖ್ಯಮಂತ್ರಿ, ಎಲ್ ಬೋರ್ಡ್ ಸರ್ಕಾರ ಐತಂತ ಸರ್ಕಾರದ ಜನ್ಮ ಜಾಲಾಡಿದ್ರು. ಸದಾನಂದ ಗೌಡರು ಉತ್ತಮವಾಗಿರ್ತಿದ್ರೆ ಅಧಿಕಾರ ವಹಿಸಿಕೊಂಡಿದ್ದ ದಿವಸನೇ ಸದಾನಂದ ಹೆಗಡೆ ಅವರ ಮಗ ಸಂತೋಷ್ ಹೆಗಡೆಗಿಂತ ಪ್ರಾಮಾಣಿಕ ಬೇಕಾ? ಅವ್ರು ಕೊಟ್ಟಂತ ವರದಿ ಪೊಲೀಸರಿಗೆ ಕೊಟ್ಟು ಕೂಡಲೇ ಅಟ್ಟಿ ಯಡಿಯೂರಪ್ಪನಿಗೆ ಜೈಲಿಗೆ ಅಟ್ಟಿರ್ತಿದ್ರೆ ಆಗ ನಾನು ಸದಾನಂದನು ಅಂತಿದ್ದೆ, ಗೌಡನು ಅಂತಿದ್ದೆ. ಈಗ ಗೌಡ ಹೋಗಿದೆ, ಬರೀ ಸದಾನಂದ. ಅಂದ್ರೆ ಗೌಡ್ರಿಗೆ ಚಟ್ಟಿ, ಯಾವ ಗೌಡ್ರು ಚಟ್ಟಿ ಹಾಕಲ್ಲ, ಕಚ್ಚೆ ಬಿಗಿ ಆಗಿರ್ಬೇಕು. ಕಚ್ಚೆ ಬಿಗಿ ಆಗಿದ್ರೆ ಬ್ಲೂ ಫಿಲ್ಮ್ ನೋಡ್ತಿರ್ಲಿಲ್ಲ, ಚಟ್ಟಿ ಇರೋದ್ರಿಂದ ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಗಡಗರಿ ಗಡಗಡ ಗಡಗಡ ಗಡಗಡ
ಯಡಿಯೂರಪ್ಪನ ಹತ್ರಕ್ಕೆ ಎಷ್ಟು ವಸೂಲಿ ಇತ್ತು ಮುಗೀತು. अब तुम्हारा खत्म है, नया खाता शुरू हुआ है. ಯಡಿಯೂರಪ್ಪನಿಗೆ ಕಳಿಸ್ಬಿಟ್ರು ಮನೆಯಲ್ಲಿ ಓಂ ನಮ ಶಿವಾಯ, 7 ದಳದ ಕಮಲದಿಂದ ಎದ್ದು ಬಂದ ಲಿಂಗವೇ, ಸಮೋ ಶಾಂತಿ ಲಿಂಗವೇ, ಮಲಗು ಮಲಗು ಲಿಂಗವೇ. ಇವರೇನು ಆಡಳಿತ ನಡೆಸ್ತಾ ಇದಾರ, ಎಲ್ಬೋರ್ಡ್ ಗುಂಡೇವು. ಸದಾನಂದ ಗೌಡ್ರು ಯಾವತ್ತಾದ್ರೂ ಮಂತ್ರಿ ಆಗಿದ್ರ, ಅಯ್ಯೋ ಎಲ್ಬೋರ್ಡೆ, ರೈಟ್ ಯಾವ್ದು ಅಂತ ಗೊತ್ತಿಲ್ಲ, ಲೆಫ್ಟ್ ಯಾವ್ದು ಅಂತ ಗೊತ್ತಿಲ್ಲ. ಯಡಿಯೂರಪ್ಪ ಹೇಳ್ತಿದ್ದ ರೈಟಿಗೆ ತಿರುಗಿಸ್ತಾ ಬಲಕ್ಕೆ ತಿರುಗಿಸು. ಅದಾದ್ಮೇಲೆ ದೇವೇಗೌಡರು ಬಂದ್ರು, ಇಲ್ಲಪ್ಪ ಹಾಗಲ್ಲ, ನೀನೇನ ತಿರುಗಿಸೋ. ದೇವೇಗೌಡರು ಮಾತು ಕೇಳಿದ್ರೆ ಯಡಿಯೂರಪ್ಪನವರು ಶಿವದಾರ ತೆಗೆದು ರೆಡಿಯಾಗಿ ನಿಂತು